ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಳೆದ 8-9 ತಿಂಗಳಿಂದ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ಒಳಗಡೆ ಇರುವಂತಹ ಮಂಗಳೂರು, ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಮಟ್ಟಕ್ಕೆ ಶಾಂತಿ ಸ್ಥಾಪನೆಯಾಗಿದೆ. ಕೋಮುದ್ವೇಷದ ಭಾಷಣಗಳು ಕಡಿಮೆ ಆಗಿದ್ದಾವೆ. ಕೋಮುದ್ವೇಷದ ಕ್ರಿಮಿನಲ್ ಪ್ರಕರಣಗಳು ಕಡಿಮೆಯಾಗಿದ್ದಾವೆ. ಅದರ ಜೊತೆಗೆ ಡ್ರಗ್ಸ್ ದಂಧೆಗಳು ಸಹ ಒಂದಷ್ಟು ಕಡಿವಾಣ ಬಿದ್ದಿದೆ. ಸಾಕಷ್ಟು ವಿಚಾರಗಳಲ್ಲಿ ಈಗ ಅಲ್ಲಿ ಒಂದಷ್ಟು ಜನ ನೆಮ್ಮದಿಯನ್ನ ಕಂಡುಕೊಳ್ಳುವ ಹಂತದಲ್ಲಿದ್ದಾರೆ ಅಂತ ಹೇಳಬಹುದು. ಅದಕ್ಕೆ ಕಾರಣ ಅಲ್ಲಿಗೆ ಹೋದಂತಹ ಅಥವಾ ಅಲ್ಲಿಗೆ ವರ್ಗಾವಣೆಯಾಗಿ ಬಂದಂತಹ ಇಬ್ಬರು IPS ಅಧಿಕಾರಿಗಳು, ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮತ್ತು SP ಡಾಕ್ಟರ್ ಅರುಣ್ ಕುಮಾರ್. ಇವರಿಬ್ಬರನ್ನ ಸ್ವತಃ ಮುಖ್ಯಮಂತ್ರಿಗಳೇ ಆಯ್ಕೆ ಮಾಡಿ ಅಲ್ಲಿಗೆ ಕಳಿಸಿದ್ರು. ಕಾರಣ ಇವರು ಖಡಕ್ ಆಫೀಸರ್ಸ್ ಅಂತ. ಖಡಕ್ ಆಫೀಸರ್ಸ್ ಯಾಕೆ ಬೇಕಿತ್ತು ಅಲ್ಲಿ ಅನ್ನೋದಾದ್ರೆ, ನೀವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಕಳೆದ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಮಂಗಳೂರು ಇಡೀ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಕ್ಷಣದಲ್ಲಿ ಯಾರ ಹೆಣ ಬೀಳುತ್ತೆ ಅನ್ನುವ ಪರಿಸ್ಥಿತಿಯಲ್ಲಿತ್ತು. ಹಿಂದುತ್ವದ ಹೆಸರಿನಲ್ಲಿ ಅಮಾಯಕ ಮುಸ್ಲಿಮರನ್ನೂ ಸಹ ಧರ್ಮದ ಕಾರಣಕ್ಕೆ ಕೊಚ್ಚಿಕೊಳ್ಳೋದು, ಆ ಕಡೆ ಹಿಂದೂ ಕಾರ್ಯಕರ್ತರು ಅಂತ ಕರೆಸಿಕೊಳ್ಳುವವರ ಮೇಲೆಯೂ ಸಹ ಒಂದಷ್ಟು ಜನ ಮುಸ್ಲಿಂ ಸಮುದಾಯದವರು ಹಲ್ಲೆ ಮಾಡಿ ಹತ್ಯೆಗಳನ್ನು ನಡೆಸೋದು, ಹೀಗೆ ಹತ್ಯೆ 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 ಪ್ರತಿ ಹತ್ಯೆ ಹೀಗೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತು ದಿನ ಬೆಳಗಾದ್ರೆ ಪ್ರಕ್ಷುಬ್ಧ ವಾತಾವರಣ, ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ರೀತಿಯಲ್ಲಿದ್ದಾಗ, ಮತ್ತು ಈ ಕೊಳಕು ಬಾಯಿಗಳಿದಾವಲ್ಲ, ದಿನ ಬೆಳಗಾದ್ರೆ ಕೋಮುದ್ವೇಷ ಬಿತ್ತೋದೇ ತಮ್ಮ ಕಾಯಕ, ಅದರಿಂದಾನೇ ತಮ್ಮ ಹೊಟ್ಟೆ ಒರೆಯೋದು, ಅದು ಬಿಟ್ರೆ ತಮಗೇನು ಗೊತ್ತಿಲ್ಲ, ಅದೇ ನಮ್ಮ ಬದುಕು ಅಂತ ಬದುಕ್ತಿದ್ದಂತಹ ಒಂದಷ್ಟು ಕೋಮುವಾದಿಗಳು, ಧರ್ಮಾಂಧರು, ಧರ್ಮಾಂಧತೆ ಕೋಮುವಾದ ಎಲ್ಲ ಮಿಕ್ಸ್ ಮಾಡಿಕೊಂಡು, ಅದರಲ್ಲೂ ವಿಶೇಷವಾಗಿ ಹಿಂದುತ್ವದ ಹೆಸರಿನಲ್ಲಿ ದಿನ ಬೆಳಗಾದ್ರೆ ಕೋಮುದ್ವೇಷ ಭಾಷಣಗಳನ್ನ ಮಾಡ್ತಿದ್ದಂಥವ್ರು, ಅವರು ಸಹ ಉತ್ತುಂಗದಲ್ಲಿದ್ರು. ಫುಲ್ ಪೀಕಲ್ಲಿದ್ರು ಅವರು. ಯಾರು ತಡೆಯೋರು ಇರ್ಲಿಲ್ಲ, ಯಾರು ಕೇಳೋರು ಇರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಸುಧೀರ್ ಕುಮಾರ್ ರೆಡ್ಡಿ ಅವರು ಕಮಿಷನರ್ ಆಗಿ, ಡಾಕ್ಟರ್ ಅರುಣ್ ಕುಮಾರ್ SP ಆಗಿ ಅಲ್ಲಿ ಹೋದರು. ಹೋದ ನಂತರ ಅವರಿಗೆ ಒಂದು ಆಶ್ವಾಸನೆ ಸಿಕ್ಕಿತ್ತು, ಗೃಹ ಮಂತ್ರಿಗಳಿಂದ ಬಹಿರಂಗವಾಗಿ ಸಿಕ್ಕಿತ್ತು, ಸಿದ್ದರಾಮಯ್ಯನವರಿಂದ ಬಹಿರಂಗವಾಗಿ ಸಿಕ್ಕಿತ್ತು, ಒಳಗಿಂದಲೂ ಸಹ ಬಹಳ ಸಪೋರ್ಟ್ ಇತ್ತು ಸಿದ್ದರಾಮಯ್ಯನವ್ರದ್ದು ಅಂತ ಹೇಳಲಾಗತ್ತೆ. ಏನು ಅಂದ್ರೆ, ನೀವು ಅದು ಏನು ಕ್ರಮ ಕೈಗೊಳ್ಳುತ್ತೀರೋ ಕೈಗೊಳ್ಳಿ, ಸರ್ಕಾರ ನಿಮ್ಮೊಂದಿಗಿದೆ, ಕಾನೂನು ಸುವ್ಯವಸ್ಥೆ ಸರಿದಾರಿಗೆ ಬರಬೇಕು, ಅದಕ್ಕೆ ನಿಮ್ಮನ್ನ ಇಲ್ಲಿಗೆ ಕಳಿಸಿರುವಂತಹದ್ದು ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿ ಖಡಕ್ ಆಗಿ ಹೇಳಿದ್ರು. ಮತ್ತೆ ನಾವಿದ್ದೀವಿ, ನಾನಿದ್ದೀನಿ ನಿಮ್ಮ ಜೊತೆ ಅನ್ನೋದನ್ನ ಅವರಿಗೆ ಆಶ್ವಾಸನೆಯನ್ನ ಕೊಟ್ಟರು. ಅದೇ ರೀತಿ ಆ ಇಬ್ಬರು IPS ಆಫೀಸರ್ಗಳು, ಸುಧೀರ್ ಕುಮಾರ್ ರೆಡ್ಡಿ ಅವರಾಗಿರಬಹುದು, ಅರುಣ್ ಕುಮಾರ್ ಆಗಿರಬಹುದು, ಇಬ್ಬರು ಸಹ ಕಾರ್ಯಪ್ರವೃತ್ತರಾದರು. ಕೋಮುದ್ವೇಷ ಹರಡುವವರ ವಿರುದ್ಧ ಏನೆಲ್ಲ ಕ್ರಮಗಳು ಸಾಧ್ಯ ಇದೆಯೋ, ಸಂವಿಧಾನಾತ್ಮಕವಾಗಿ ಏನೆಲ್ಲ ಕ್ರಮ ಇದೆಯೋ ಎಲ್ಲ ಮಾಡಿದ್ರು. ಗಡೀಪಾರು ಮಾಡುವಂತಹ ಇದಕ್ಕೆ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡ್ರು. ಆ ಮೂಲಕ ಒಂದಷ್ಟು ಭಯ ಹುಟ್ಟಿಸಿದ್ರು ಈ ಕೋಮುದ್ವೇಷಗಳಿಗೆ. ಕೋಮು ವಿಚಾರವನ್ನ ಇಟ್ಕೊಂಡು ಭಾಷಣಗಳನ್ನು ಮಾಡುವವರು, ದ್ವೇಷ ಬಿತ್ತುವವರು, ಈ ಅಪರಾಧ ಕೃತ್ಯಗಳಲ್ಲಿ ಪಾಲ್ಗೊಳ್ಳುವವರು, ಅವರಿಗೂ ಸಹ ಭಯ ಬಂತು. ಇನ್ನೊಂದು ಕಡೆ ಡ್ರಗ್ಸ್ ಮೇಲೆಯೂ ಸಹ ಸಾಕಷ್ಟು ದಾಳಿಗಳಾದವು. ಪೊಲೀಸ್ ವ್ಯವಸ್ಥೆ ನಾವಿದ್ದೀವಿ ಅನ್ನುವ ರೀತಿಯಲ್ಲಿ ನಡ್ಕೊಳ್ತು. ವಿಶೇಷವಾಗಿ ಏನಲ್ಲ, ಇರೋ ಕಾನೂನುಗಳನ್ನ ಸರಿಯಾಗಿ ಪಾಲನೆ ಮಾಡೋದಷ್ಟೇನೆ. ಏನು ಔಟ್ ಆಫ್ ದಿ ಬಾಕ್ಸ್ ಏನು ಮಾಡಬೇಕಾದ ಅವಶ್ಯಕತೆನೇ ಇಲ್ಲ. ಯಾವ ಪೊಲೀಸರಾಗ್ಲಿ, ಯಾವ ಸರ್ಕಾರ ಆಗ್ಲಿ, ಯಾರೇ ಆಗ್ಲಿ, ಏನು ಕಾನೂನು ಇದೆಯೋ, ಯಾವ ಕಾಯ್ದೆಗಳಿದಾವೋ ಅವುಗಳನ್ನ ಸಮರ್ಪಕವಾಗಿ ಬಳಸ್ಕೊಳ್ಳುವಂಥದ್ದು. ತಪ್ಪು ಮಾಡಿರೋರು ಯಾರೇ ಆಗಿದ್ರು ಅವರಿಗೆ ಏನ್ ಶಿಕ್ಷೆ ಆಗಬೇಕು ಆ ಶಿಕ್ಷೆಯನ್ನು ಕೊಡಿಸುವಂತಹದ್ದು. ಅಷ್ಟು ಮಾಡಿದ್ರೆ ಶಾಂತಿ ಸುವ್ಯವಸ್ಥೆ ತಾನಾಗಿ ಕಾಪಾಡ್ದಂಗೆ ಆಗತ್ತೆ. ಬಟ್ ಅದರಲ್ಲೇ ಫೇಲ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ಇವರಿಬ್ಬರು ಹೋಗಿ ಮಾಡಿದ್ರು. ಮುಖ್ಯಮಂತ್ರಿಗಳು ಅವರನ್ನ ಬಹಿರಂಗವಾಗಿ ಸಭೆಗಳಲ್ಲಿ, ಸುದ್ದಿಗೋಷ್ಠಿಗಳಲ್ಲಿ, ಸುದ್ದಿ ಪತ್ರಕರ್ತರ ನಡುವೆ ನಿಂತಿದ್ದಾಗ ಹೊಗಳಿ ಅವರ ಕೆಲಸವನ್ನ ಶ್ಲಾಘನೆ ಮಾಡಿ ಎಲ್ಲ ಮಾಡಿದ್ರು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಇದರಿಂದ ನಷ್ಟ ಆಗ್ತಿದೆ ಅನ್ನುವ ಮನಸ್ಥಿತಿಗೆ ಜಾರಿ ಇರುವಂತಹ ಸಾಕಷ್ಟು ಜನ, ಅದು ಕಾಂಗ್ರೆಸ್ನವರೂ ಇದ್ದಾರೆ, BJP ಸಂಘ ಪರಿವಾರ ಅಂತೂ ಇದ್ದೇ ಇರ್ತಾರೆ, ಇನ್ನು ಒಂದಷ್ಟು ಡ್ರಗ್ ಮಾಫಿಯಾಗಳು, ಇನ್ನೊಂದಷ್ಟು ಏನೋ ಅಕ್ರಮ ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಗುಂಪುಗಳು, ಅವೆಲ್ಲವೂ ಸಹ ಇವರಿಬ್ಬರನ್ನ ಹೇಗಾದ್ರೂ ಮಾಡಿ ಎತ್ತಂಗಡಿ ಮಾಡಿಸ್ಲೇಬೇಕು. ಇಲ್ಲ ಅಂದ್ರೆ ನಾವು ಬದುಕೋದು ಹೇಗೆ? ನಮ್ಮ ಹೊಟ್ಟೆಪಾಡಿನ ಮೇಲೆ ಕಲ್ಲು ಬೀಳ್ತಾ ಇದೆ. ನಾವು ಏನೋ ಸಮಾಜದಲ್ಲಿ ಬೆಂಕಿ ಹಚ್ಚಿ ದ್ವೇಷ ಬಿತ್ತಿ ಇನ್ನೇನೋ ಮಾಡಿ ನಾವು ಹೆಸರು ಪಡ್ಕೊಳ್ತಿದೀವಿ, ಅದರಿಂದ ಸಂಪಾದನೆನೂ ಆಗ್ತಿತ್ತು, ಈಗೆಲ್ಲ ನಿಂತೋಗಿದೆ ಅನ್ನುವಂತಹ ಇದರಲ್ಲಿ
ಈಗ ಅವರಿಬ್ಬರನ್ನು ಸಹ ವರ್ಗಾವಣೆ ಮಾಡಿಸಬೇಕು ಅನ್ನುವಂತಹ ಲಾಬಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದರ ನಡುವೆ ಒಂದಷ್ಟು ಜನ ಮೊಯಿನುದ್ದೀನ್ ಬಾವ ಅನ್ನುವಂಥವರು ಸಹ ಮುಂದೆ ನಿಂತ್ಕೊಂಡು ಅವರಿಬ್ಬರನ್ನ ವರ್ಗಾವಣೆ ಮಾಡಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ನಡೀತಾ ಇದೆ. ಹಾಗಾದ್ರೆ ಯಾರು ಅವರು ಆ ವರ್ಗಾವಣೆಯನ್ನ ಬಯಸ್ತಾ ಇರೋರು ಯಾರು? ಯಾವ ಲಾಬಿ ಅದನ್ನ ಮಾಡಕ್ಕೆ ಹೊರಟಿದೆ ಮತ್ತು ಅವರ ಪ್ರಯತ್ನಗಳೇನೇನು ಅಂತ ನೋಡೋದಾದ್ರೆ, ಮುಖ್ಯಮಂತ್ರಿಗಳ ಕಿವಿಯನ್ನು ಸಹ ಕಚ್ಚೋ ಕೆಲಸವನ್ನ ಕೆಲವು ಕಾಂಗ್ರೆಸ್ ನಾಯಕರೇ ಮಾಡಿದಾರಂತೆ. ಮತ್ತು ಬಿಜೆಪಿ ಸಂಘ ಪರಿವಾರ ಅಂತೂ ಇಂಡೈರೆಕ್ಟ್ ಆಗಿ ಮುಖ್ಯಮಂತ್ರಿಗಳಿಗೆ ಅಥವಾ ಗೃಹ ಮಂತ್ರಿಗಳಿಗೆ ಅಪ್ರೋಚ್ ಮಾಡಿದ್ದಾರೆ ಅನ್ನುವಂತಹದ್ದು ಸಹ ಬಂದಿದೆ ಇವರಿಬ್ಬರು ಅಂತ. ಅದಕ್ಕೆ ನೆಪ ಬೇಕಲ್ಲ ಏನಾದ್ರು. ಕೋಳಿ ಅಂಕ ಪೊಲೀಸರು ನಮ್ಮ ಸಂಪ್ರದಾಯಗಳ ವಿರುದ್ಧ ನಿಂತಿದ್ದಾರೆ ಈ ಕಮಿಷನರು ಮತ್ತೆ SP. ಕೋಳಿ ಅಂಕಕ್ಕೆ ಅನುಮತಿ ಕೊಡಲ್ಲ ಅಂತಿದ್ದಾರೆ. ಇದು ನಮ್ಮ ಸಂಪ್ರದಾಯದ ವಿರುದ್ಧ ದಾಳಿ ಅನ್ನುವ ರೀತಿಯಲ್ಲಿ ಈ ಮೂಲಕ ಕಾಂಗ್ರೆಸ್ನವರು ಏನ್ ಕಿವಿ ಕೆಚ್ತಾ ಇರೋದು ಸಿದ್ದರಾಮಯ್ಯನವರಿಗೆ, ಈ ರೀತಿ ಮಾಡಿದ್ರೆ ನಮಗೆ ಹಿಂದೂಗಳ ಓಟುಗಳು ಕಟ್ಟಾಗ್ಬಿಡ್ತವೆ. ಕೋಳಿ ಅಂಕ ಅನ್ನುವಂಥದ್ದು ಪರಂಪರಾಗತವಾಗಿ ಬಂದಿರುವಂಥದ್ದು, ಅದನ್ನ ತಡಿಬಾರ್ದು. ಅದನ್ನು ತಡೆಯೋ ಕೆಲಸ ಇವ್ರು ಮಾಡಿದ್ದಾರೆ. ಜನ ಸಿಟ್ಟು ಮಾಡ್ಕೊಂಡಿದ್ದಾರೆ, ಸರ್ಕಾರದ ವಿರುದ್ಧ ಸಿಟ್ಟು ಮಾಡ್ಕೊಂಡಿದ್ದಾರೆ, ನಿಮ್ಮ ವಿರುದ್ಧ ಸಿಟ್ಟು ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರೇ ಅಂತ ಹೇಳುವ ಮೂಲಕ ಅವರಿಬ್ಬರನ್ನು ವಾಪಸ್ ಎಲ್ಲಾದ್ರೂ ಬೇರೆ ಕಡೆಗೆ ಹಾಕ್ಬಿಟ್ರೆ ಆ ಸಿಟ್ಟು ಕಡಿಮೆ ಆಗತ್ತೆ ಜನಕ್ಕೆ ಅಂತ ಕಿವಿ ಕಚ್ಚುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಯಾರಂತ ಕಾಂಗ್ರೆಸ್ನಲ್ಲಿ ಯಾರು ಇರಬಹುದು ಅಂತವ್ರಂದ್ರೆ, ಯಾರು ಮತದಾರರ ಮುಂದೆ ಹೋದಾಗ ನೋಡಿ ನಾವು ಇಂತಹ ಅಭಿವೃದ್ಧಿ ಕೆಲಸ ಮಾಡ್ತೀವಿ ನಮಗೆ ವೋಟ್ ಹಾಕಿ ಅಂತ ಕೇಳೋದಕ್ಕೆ ಯೋಗ್ಯತೆ ಇಲ್ಲದ ಕಾಂಗ್ರೆಸ್ನವ್ರು ಯಾರಿದ್ದಾರಲ್ಲ, ಅವ್ರಿಗೆ ಇರುವಂತಹ ಒಂದೇ ಒಂದು ಅಸ್ತ್ರ ಅಂದ್ರೆ, ನಮಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ ಬಿಜೆಪಿ ಗೆದ್ದು ಬಿಡುತ್ತೆ. ಬಿಜೆಪಿ ಗೆದ್ದು ಬಿಟ್ರೆ RSS ಕೈಗೆ ಅಧಿಕಾರ ಹೋದಂಗೆ. RSS ಕೈಗೆ ಅಧಿಕಾರ ಹೋದ್ರೆ RSS ಬಿಜೆಪಿ ಸೇರ್ಕೊಂಡು ನೀವು ಮುಸ್ಲಿಮರನ್ನ ದಲಿತರನ್ನ ಬೆಂಡೆತ್ತಿ ಬಿಸಾಕ್ಬಿಡ್ತಾರೆ. ಆಮೇಲೆ ನಮ್ಮನ್ನ ಕೇಳಬೇಡಿ, ಈಗಲೇ ಹೇಳ್ತಾ ಇದ್ದೀನಿ, ಹೀಗೆಲ್ಲ ಮಾಡ್ಬಿಡ್ತಾರೆ, ನಿಮ್ಗೊಂದು ಗತಿ ಕಾಣಿಸ್ತಾರೆ. ನಿಮ್ಗದು ಆಗದೆ ಇರಬಾರದು, ರಕ್ಷಣೆ ಬೇಕು ನಿಮ್ಗೆ ಅದರಿಂದ, ಬಿಜೆಪಿಯಿಂದ RSS ಇಂದ ಅಂದ್ರೆ ಸಂಘ ಪರಿವಾರದ ಗೂಂಡಾಗಳಿಂದ ನಿಮ್ಗೆ ರಕ್ಷಣೆ ಬೇಕು ಅಂದ್ರೆ ಕಾಂಗ್ರೆಸ್ಸಿಗೆ ಮತ ಹಾಕಿ ಅಂತ ಹೇಳ್ಕೊಂಡು ಓಟ್ ಪಡ್ಕೊಳ್ಳುವಂತಹ ಒಂದಷ್ಟು ಜನ ಇದಾರಲ್ಲ, ಅವರಿಗೆ ಇದು ಬೇಕಾಗಿದೆ. ಏನು? ಇವರಿಬ್ಬರ ವರ್ಗಾವಣೆ ಬೇಕಾಗಿದೆ. ಇನ್ನು ಬಿಜೆಪಿ ಅವ್ರಿಗಂತೂ ಅದೇ ಉಸಿರಾಟ, ಅದೇ ಊಟ, ಅದೇ ಕಮಾಯಿ, ಅದೇ ಸಂಪಾದನೆ. ಏನು? ಕೋಮುದ್ವೇಷ ಹರಡೋದು, ಅದರಲ್ಲೇ ಓಟು ಬರೋದವ್ರಿಗೆ, ಅದರಲ್ಲೇ ಮತ ಗಳಿಸಿ ಅವರು ಚುನಾವಣೆ ಗೆಲ್ಲಬೇಕು. ಅದು ಬಿಟ್ರೆ ಬೇರೆ ಏನು ಹೇಳ್ಕೊಳಕ್ ಆಗಲ್ಲ ಅವ್ರ ಪಾಪ. ಹಿಂದೂ ಮುಸ್ಲಿಂ ಮಾಡಬೇಕು. ಅದಕ್ಕೆ ಇವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಈ ಇಬ್ಬರು ಆಫೀಸರ್ಗಳು, ಕಮಿಷನರ್ ಆಗಿರಬಹುದು, SP ಆಗಿರಬಹುದು. ಹಾಗಾಗಿ ಅವರಿಗೂ ಸಹ ಇವರಿಬ್ಬರು ಅಲ್ಲಿರೋದು ಬೇಕಾಗಿಲ್ಲ. ಈ ಕಡೆ ಈ ರೀತಿ ಮನಸ್ಥಿತಿಯ ಕಾಂಗ್ರೆಸ್ಸಿಗರು, ಇನ್ನು ಕಂಪ್ಲೀಟ್ ಸಂಘ ಪರಿವಾರ ಮತ್ತು ಬಿಜೆಪಿ ಎಲ್ಲರೂ ಒಟ್ಟಾರೆ ಸೇರ್ಕೊಂಡು ಪಕ್ಷಾತೀತವಾಗಿ ಈ ವಿಚಾರದಲ್ಲಿ ಮಾತ್ರ ಈ ಇಬ್ಬರನ್ನ ಹೇಗಾದ್ರೂ ಮಾಡಿ ಸೈಡ್ಗೆ ತಳ್ಳಬಿಡ್ಬೇಕು. ಬೇಡ ನಮ್ಗಿಲ್ಲಿ ಅವರು, ಈ ಜಿಲ್ಲೆಗೆ ಬೇಡ ಅವರು, ಮಂಗಳೂರಿಗೂ ಬೇಡ, ಜಿಲ್ಲೆಗೂ ಬೇಡ. ಹೀಗೆ ಒಂದು ಪ್ರಯತ್ನವನ್ನ ಇವರು ಮಾಡ್ಕೊಳ್ತಿದ್ದಾರೆ. ಬಟ್ ಇದು ಸಫಲ ಆಗುತ್ತಾ ಅನ್ನೋದಾದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಈ ನಿರ್ಧಾರವನ್ನ ಕೈಗೊಳ್ಳೋದಕ್ಕೂ ಮೊದಲು ಪರಿಸ್ಥಿತಿ ಏನಿತ್ತು ಅಂತ ನಾನು ಹೇಳಿದೆ, ಇವರಿಬ್ಬರನ್ನು ಅಲ್ಲಿಗೆ ಕಳಿಸೋದಕ್ಕೂ ಮೊದಲು. ಆ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರನ್ನ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಬಹಳ ವರ್ಷಗಳ ನಂತರ ಆತ್ಮೀಯವಾಗಿ ಭೇಟಿ ಮಾಡಿ ಅವರ ಸಲಹೆಗಳನ್ನು ತಗೊಂಡು, ಅವರ ಸಲಹೆ ಮೇರೆಗೆ ಒಂದಷ್ಟು ಮಾರ್ಪಾಡುಗಳನ್ನು ಪೊಲೀಸ್ ಇಲಾಖೆಯಲ್ಲಿ ಮಾಡಿ ಇವರಿಬ್ಬರನ್ನ ತಂದು ಕೂರಿಸಿರುವಂತಹದ್ದು. ಇಷ್ಟೆಲ್ಲಾ ಕಷ್ಟಪಟ್ಟು ಸಿದ್ದರಾಮಯ್ಯನವರು ಮಾಡಿರುವಂತಹದ್ದು ಇವ್ರು ಯಾರೋ ಕಿವಿ ಕಚ್ತಾರೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಒಪ್ಕೊಳ್ತಾರ ಅಂದ್ರೆ ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿ ಅವ್ರಿಲ್ಲ ಅಂತ ತಿಳಿದು ಬಂದಿದೆ. ಅವರ ಕಿವಿ ಕಚ್ಚೋಕೆ ಹೋದಂತಹ ಕಾಂಗ್ರೆಸ್ ನಾಯಕರನ್ನ ಬೈದು ವಾಪಸ್ ಕಳಿಸಿದ್ದಾರೆ ಸಿದ್ದರಾಮಯ್ಯ ಅಂತಲೂ ಸಹ ನಮಗೆ ಸುದ್ದಿಗಳು ಬರ್ತಾ ಇದೆ. ಬಟ್ ಇಷ್ಟೆಲ್ಲದರ ನಡುವೆ ಈ ಕೋಳಿ ಅಂಕ ಆ ರೀತಿಯಾದಂತಹ ವಿಚಾರಗಳನ್ನು ಇಟ್ಕೊಂಡು ವೋಟ್ ಬ್ಯಾಂಕ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಭಯ ತೋರಿಸಿ ಒತ್ತಡ ಹೇರುವ ಕೆಲಸವನ್ನ ಸಿದ್ದರಾಮಯ್ಯನವರ ಮೇಲೆ ಈ ಕಡೆ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ, ಬಿಜೆಪಿಯವರು ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರೆ. ಅದು ಮಾತ್ರ ನಿಜ. ಸೊ ನೋಡೋಣ, ಸಿದ್ದರಾಮಯ್ಯನವರು ಈ ಒತ್ತಡಗಳಿಗೆ ಮಣಿತರ ಅಥವಾ ಇಲ್ಲ, ನನಗಲ್ಲಿ ಶಾಂತಿ ಸುವ್ಯವಸ್ಥೆನೇ ಮುಖ್ಯ, ನಿಮ್ಮ ಕಳ್ಳಾಟಗಳಿಗೆ ನಾನು ಕಿವಿ ಕೊಡಲ್ಲ, ಕೇರ್ ಮಾಡಲ್ಲ, ಐ ವಿಲ್ ಕಂಟಿನ್ಯೂ ವಿತ್ ದೆಮ್ ಅಂತ ಖಡಕ್ ಆಗಿ ಗಟ್ಟಿಯಾಗಿ ನಿಲ್ತಾರ ಅಂತ. ಸೊ ಇದಿಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಒಂದಷ್ಟು ಮಟ್ಟಕ್ಕೆ 90% ಅಥವಾ 80% ಸಫಲರಾಗಿರುವಂತಹ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಡಾಕ್ಟರ್ ಅರುಣ್ SP ಏನಿದ್ದಾರೆ ಅವರನ್ನ ಎತ್ತಂಗಡಿ ಮಾಡಿಸಬೇಕು ಅನ್ನುವಂತಹ ಪ್ರಯತ್ನಗಳ ನಡುವೆ ನೀವು ತಿಳ್ಕೊಳ್ಬಹುದಾದಂತಹ ಒಂದಷ್ಟು ವಿಚಾರಗಳು.
ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.